ನಮಸ್ಕಾರ ನನ್ನ ಎಲ್ಲ ಬಂಧು ಮಿತ್ರರಿಗೆ ಸಂಜೆಯ ಶುಭೋದಯ. ಟೈಮ್ ಬಂದು ಅರೌಂಡ್ 3:35 ಆಗಿದೆ, 3:15. ನಾನೇನಕ್ಕೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ನನ್ನ ಶೋಕಿಗೋಸ್ಕರ ಅಲ್ಲ, ಅಥವಾ ನಾನೇ ವಿಡಿಯೋ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಥವಾ ಯೂಟ್ಯೂಬ್ ಮಾಡೋದ್ರಲ್ಲಿ ಎಕ್ಸ್ಪರ್ಟು, ಅಪ್ಲೋಡ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಂತ ಏನಲ್ಲ. ನನ್ನ ಅನಿಸಿಕೆಗಳನ್ನ, ನನ್ನ ಕತೆಗಳನ್ನ ನಾನು ಯಾರ ಹತ್ರನಾದರೂ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ದಾಗ ನನಗೆ ಒಂದು ಥಾಟ್ ಬಂದಿದ್ದ ವಿಷಯ ಏನಂದರೆ, ನನ್ನ ಬಂಧು ಮಿತ್ರರಲ್ಲಿ ಶೇರ್ ಮಾಡ್ಕೊಳ್ಳೋಣ. ನನ್ನ ಒಂದು ಆತ್ಮತೃಪ್ತಿಗೋಸ್ಕರ, ನನ್ನ ಒಂದು ಸಮಾಧಾನಕ್ಕೋಸ್ಕರ ನಾನು ಈ ರೀತಿ ಒಂದು ಥಾಟ್ನ ಪ್ರೊಸೆಸ್ನ ಸ್ಟಾರ್ಟ್ ಮಾಡಿದೆ. ದಯವಿಟ್ಟು ಏನು ಬೇಜಾರು ಮಾಡ್ಕೋಬೇಡಿ, ಅಥವಾ ಬೇರೆ ಏನು ತಿಳ್ಕೊಳಕ್ಕೆ ಹೋಗಬೇಡಿ. ಯಾಕೆಂದರೆ ನಾನು ರೈತನ ಮಗಳು, ರೈತನ ಹೆಂಡತಿ, ಕುರಿ ಕಾಯ್ತಾ ಇದ್ದೀನಿ. ನನಗೆ ಕುರಿ ಕಾಯೋದ್ರಲ್ಲಿ ಏನೂ ಅಭ್ಯಂತರ ಇಲ್ಲ ಅಂತ ನಾನು ಅವತ್ತೇ ಯಾವುದೋ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಐ ಆಮ್ ಪ್ರೌಡ್ ಬೀಯಿಂಗ್ ಎ ಶಿಪ್ ವುಮೆನ್ ಬೀಯಿಂಗ್ ಎ ಪಾರ್ಟ್ ಆಫ್ ದಿಸ್ ಫ್ಯಾಮಿಲಿ. ಇವರೆಲ್ಲ ನನ್ನ ಫ್ಯಾಮಿಲಿಗಳು, ಇವರೆಲ್ಲ ನನ್ನ ಬಂಧು ಮಿತ್ರರು. ನನಗೆ ನನ್ನದೇ ಆದಂತಹ ಬಂಧುಗಳಿಲ್ಲ, ನನಗೆ ನನ್ನದೇ ಆದಂತಹ ಪಂಗಡಗಳಿಲ್ಲ, ನನ್ನದೇ ಆದಂತಹ ಸ್ನೇಹಿತರಿಲ್ಲ ಸದ್ಯದ ಮಟ್ಟಿಗೆ. ಇದ್ದರೂ ಒನ್ಸ್ ಅಪಾನ್ ಎ ಟೈಮ್ ಗೊತ್ತಿರುತ್ತೆ, ನಾ ಮೇಂಟೈನ್ ಮಾಡೋಕ್ಕಾಗಲ್ಲ. ಆಫ್ಟರ್ ಮ್ಯಾರೇಜ್ ಯಾರನ್ನು ಮೀಟ್ ಮಾಡೋಕ್ಕಾಗಲ್ಲ. ಫೋನ್ ಮಾಡ್ಬೋದು, ಫೋನ್ ಕೈಲೇ ಇದೆ, ಫೋನ್ ಮಾಡಿ ಮಾತಾಡ್ಬೋದಲ್ವಾ ಅಂತ ಹೇಳ್ತೀರಿ, ಆಗಲ್ಲ. ಏಕೆಂದರೆ ಆಫ್ಟರ್ ಎ ಲಾಂಗ್ ಗ್ಯಾಪ್ ಎಲ್ಲ ಫ್ರೆಂಡ್ಸ್ಗಳೂ ಕಾಲೇಜ್ಗೆ ಹೋಗ್ತಿದ್ದವರಾಗಲಿ, ಸ್ಕೂಲ್ಗೆ ಹೋಗ್ತಿದ್ದವರಾಗ್ಲಿ ಆಗಾಗ ಮೀಟ್ ಮಾಡ್ತಾ ಇರಬೇಕು, ಆಗಾಗಲೇ ಭೇಟಿ ಆಗ್ತಾ ಇರಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಆದರೆ ಅವರವರ ಬ್ಯುಸಿ ಶೆಡ್ಯೂಲ್ಗಳಲ್ಲಿ ಆಗೋದೇ ಇಲ್ಲ, ನನಗಂತೂ ಆಗೋದೇ ಇಲ್ಲ. ಯಾಕಂದರೆ ಈ ಬಂಧು ಬಾಂಧವರನ್ನು ಬಿಟ್ಟು ನಾನೆಲ್ಲೂ ಹೋಗೋ ಹಾಗೆ ಇಲ್ಲ. ನನ್ನ ತಾಯಿ ಮನೆಗೆ ಹೋಗಬೇಕು ಅಂದ್ರೂ ಭಾಳ ಕಷ್ಟ. ವರ್ಷಕ್ಕೆ 1 ಸತನ, ವರ್ಷಕ್ಕೆ 2 ಸಲನ ಹೋಗೋ ಪರಿಸ್ಥಿತಿ ಬಂದಿದೆ. ಏಕೆಂದರೆ ನನ್ನ ಬಳಗ ಜಾಸ್ತಿ. ಕುರಿಗಳು, ದನಗಳು, ಮೇಕೆಗಳು ನನ್ನ ಬಳಗ. ಜನಗಳನ್ನೇ ಗೊತ್ತಿರುತ್ತೆ, ಅಂದರೆ ಕೈ ಕಾಲಿರೋ, ಮುಖದ ಮೇಲೆ ಒಂದು ಮನಸ್ಸೊಳಗಿರೋ ಒಂದು ತೋರಿಸ್ಕೊಳ್ಳೋವಂಥ ಜನಗಳನ್ನ ನಂಬಿ ಕೆಡ್ಬೋದಂತೆ. ಆದರೆ ಇವ್ರನ್ನ ನಂಬಿ ಕೆಟ್ಟೋರಿಲ್ಲ. ಇವ್ರನ್ನ ನಂಬೋದು ಒಂದೇ, ತಾಯಿನ ನಂಬೋದು ಒಂದೇ, ದೇವ್ರನ್ನ ನಂಬೋದು ಒಂದೇ. ರೈತರಾಗಿ ಹುಟ್ಟಿದ ಮೇಲೆ ಆಸ್ತಿನಾಗಲಿ ಅಂತಸ್ತಾಗಲಿ ನಂಬದೇ ಹೋದ್ರೂ, ನಾವು ಸಾಕಿರೋ ಸಾಕು ಪ್ರಾಣಿಗಳನ್ನ ನಂಬ್ತಾ ಹೋದರೆ ಅವರು ಲಕ್ಷ್ಮಿ ಸಮಾನ ನಮ್ಮನ್ನು ದೇವರಾಣೆಗೂ ಕೈ ಹಿಡಿತಾರೆ, ನಮ್ಮನ್ನು ಸಲೋತಾರೆ, ನಮ್ಮನ್ನು ಸಾಕ್ತಾರೆ ಅನ್ನೋದಕ್ಕೆ ನಾನೇ ಪ್ರತ್ಯಕ್ಷ ಸಾಕ್ಷಿ. ಯಾಕೆಂದರೆ ವಿತೌಟ್ ಎನಿ ಅಮೌಂಟ್ ಆಫ್ ಎನಿ ಇನ್ವೆಸ್ಟ್ಮೆಂಟ್ ಇಲ್ದೇ ನಾನು ಒಂದು ಸ್ಥಿತಿಗೆ ತಲುಪಬೇಕು ಅಂದರೆ 5-6 ವರ್ಷದಿಂದ ನಾನು ಪಟ್ಟ ಶ್ರಮ ಇದೆಯಲ್ಲ, ಯಾರಿಗೂ ಹೇಳಕ್ಕೆ ತೀರ್ದು. ಏಕೆಂದರೆ ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಇಷ್ಟು ನಾನು ಹೊರ್ಗಡೆ ಬಂದು ಕೆಲಸ ಮಾಡಬೇಕು ಅಂದರೆ ಕಷ್ಟ ಇದೆ, ತುಂಬ ಕಷ್ಟ ಇದೆ. ನನಗೆ ಯಾರೂ ಸಪೋರ್ಟಿಂಗ್ ಇಲ್ಲ, ನಾನೇ ಮಾಡಬೇಕು. ನನ್ನ ಕೆಲಸಗಳನ್ನ ನಾನೇ, ಅಭಿರುಚಿಗಳನ್ನ ನಾನೇ ಹುಡ್ಕೋಬೇಕು. ಇವರೆಲ್ಲರನ್ನೂ ಮೇಂಟೈನ್ ಮಾಡಬೇಕು ಅಂದರೆ ತುಂಬ ಕಷ್ಟ ಇದೆ ಅಂತ ನಾನು ಅಳ್ತಾ ಇಲ್ಲ, ಗೋಳೋಗ್ತಾ ಇಲ್ಲ. ಕಷ್ಟನೋ ಸುಖನೋ ನನಗೆ ಇವ್ರು ಆಧಾರ ಆಗಿದ್ದಾರೆ, ನಾನು ಇವ್ರಿಗೆ ಆಧಾರ ಆಗಿದ್ದೀನಿ. ಯಾರೆಲ್ಲ ರೈತರ ಮಕ್ಕಳಿದ್ದೀರಿ, ನಮಗೂ ಒಂದು ಸಪೋರ್ಟ್ ಮಾಡಿ. ನನ್ನ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೂ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೀ, ಪ್ಲೀಸ್ ಸಪೋರ್ಟ್ ಮೀ. ಯಾಕೆಂದರೆ ಇದುವರೆಗೂ ಯಾರೂ ನನ್ನ ವೀಡಿಯೋಗಳನ್ನ ಸಪೋರ್ಟ್ ಮಾಡ್ತಾ ಇಲ್ಲ, ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ, ವ್ಯೂಸ್ ಹೋಗ್ತಾ ಇಲ್ಲ. ನಾನೇ ನಿಮ್ಮ ಕಾಲಿಗೆ ಬಿದ್ದು ಕೇಳ್ತಾ ಇಲ್ಲ. ನೀವು ಫಾರ್ಮರ್ಸ್ ಆಗಿರ್ತೀರಿ, ರೈತರಾಗಿರ್ತೀರಿ, ಎಂತೆಂಥದೋ ಅರ್ಧಂಬರ್ಧ ಬಟ್ಟೆ ಹಾಕಿರೋರು, ಶೋಕಿ ಮಾಡೋರು, ಮೇಲ್ ಕಾಣೋರು, ಕೆಳಗೆ ಕಾಣೋರು ಎಲ್ಲರಿಗೂ ಒಂದೇ ಕ್ಷಣದಲ್ಲಿ 1 ಮಿಲಿಯನ್, 2 ಮಿಲಿಯನ್, 3 ಮಿಲಿಯನ್ ವ್ಯೂಸ್ ಹೋಗುತ್ತೆ. ನಾನು ರೈತರ ಮಕ್ಕಳಾಗಿ ರೈತರ ಬಗ್ಗೆ, ನನ್ನ ಕುರಿಗಳ ಬಗ್ಗೆ, ನನ್ನ ಬಂಧುಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕಿದಾಗ ನನಗೆ ಬೆಂಬಲ ಸಿಗ್ತಾ ಇಲ್ಲ. ನಿಮ್ಮ ಬೆಂಬಲ ನನಗೆ ತುಂಬ ಮುಖ್ಯ ಆಗಿದೆ. ದಯವಿಟ್ಟು ನನ್ನ ಬೆಂಬಲಿಸಿ, ಸಬ್ಸ್ಕ್ರೈಬ್ ಮಾಡಿ. ಕುರಿ ಕಾಯೋದು ಅಂದ ತಕ್ಷಣ ಏನಿಲ್ಲ, ನಾನು ಬೆಳೆ ಚೆಲ್ಕೊಂಡಿದ್ದೀನಿ, ಬಂದ್ಬಿಟ್ಟು ಮೇಯಿಸ್ತೀನಿ ಅಂತೇನಲ್ಲ.
ನೋಡಿ ಅಲ್ಲಿ ಈಗ ಸ್ವಲ್ಪ ಹೊತ್ತು ಮುಂಚೆ ನಾಯಿಗಳಿದೆಮ್ಮ, ನಾಯಿಗಳು ಬಂದಿವೆ. ನಾಯಿಗಳು ಕುರಿಗೋಸ್ಕರ ಬಂದಿವೆ. ಕುರಿ ಹುಡಿಕೊಂಡು ಅಲ್ಲೇ ಕಾಯ್ತಾ ಇದ್ದಾರೆ. ಅದನ್ನು ತೋರಿಸ್ಬೇಕು ಅಂತಲೇ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಆದರೆ ಅವ್ರು ಈ ಕಡೆ ಬರ್ತಾಯಿಲ್ಲ, ನಮ್ಮನ್ನೇ ಕಾಯ್ತಾ ಇದ್ದಾರೆ. ಕುರಿ ಜಾಗನ, ಮೇಕೆ ಜಾಗನ ಅವು ಸೆನ್ಸ್ ಮಾಡಿಕೊಂಡು ಬಂದುಬಿಡ್ತವೆ. ಅವಕ್ಕೆ ಯಾರೋ ಸಾಕ್ತಾರೆ, ಬೀದಿ ನಾಯಿಗಳು ಆಗಿರ್ಬೋದು ಅಥವಾ ಎಲ್ಲಿಂದನೂ ತಂದು ಬಿಟ್ಟು ಹೋಗ್ತಾರೆ ಮರಿಗಳನ್ನ. ಇಲ್ಲಿ ಮೇಲೆ ನಮ್ಮ ಹೊಲದಿಂದ ಮೇಲೆ ಹಂದಿ ಸಾಕಾಣೆ ಮಾಡಿದ್ದಾರೆ. ಹಂದಿದ್ದು ವೇಸ್ಟೇಜ್ ಎಲ್ಲ ಬರುತ್ತೆ. ಮೊದಲಿಷ್ಟು ನಾಯಿ ಕಾಟ ಇರಲಿಲ್ಲ ನಮ್ಮ ಜಮೀನಲ್ಲಿ, ಹಂದಿ ಸಾಕಾಣೆ ಮಾಡಿದ್ದಾರೆ. ಅದು ವಿತ್ ಪರ್ಮಿಷನ್ ವಿತೌಟ್ ಪರ್ಮಿಷನ್ ಐ ಡೋಂಟ್ ನೋ. ಆದರೆ ವೇಸ್ಟೇಜ್ ಎಲ್ಲ ಅಲ್ಲೇ ಡಂಪಿಂಗ್ ಮಾಡ್ತಾರೆ, ಗುಂಡಿ ಮಾಡಿಸಿದ್ದಾರೆ. ಅದರದ್ದು ಗಾರ್ಬೇಜ್ ಏನಿದೆ, ವೇಸ್ಟೇಜ್ ಏನಿದೆ ಅಲ್ಲೇ ಡಂಪಿಂಗ್ ಮಾಡ್ತಾರೆ. ಅದರ ಸ್ಮೆಲ್ಲಿಗೆ ಗೊತ್ತು ಹಂದಿಗಳ ಫುಡ್ಗಳು ಏನೇನು ಕೊಡ್ತಾರೆ ಅಂತ. ಹೋಟ್ಲು ಫುಡ್ ಆಗಿರ್ಬೋದು, ಹೋಟ್ಲು ವೇಸ್ಟೇಜ್ ಆಗಿರ್ಬೋದು, ಹೋಟ್ಲಲ್ಲಿ ಮಿಕ್ಕಿರುವಂಥ ಊಟಗಳಾಗಿರ್ಬೋದು ಎಲ್ಲ ತಂದು ಅದಕ್ಕೆ ಹಾಕ್ತಾರೆ. ಕುಕ್ಕುಡ್ ಐಟಮ್ಸ್ ಎಲ್ಲ ತಂದು ಹಾಕ್ತಾರೆ. ಅದು ಉಳಿದಿದ್ದಂಥದ್ದನ್ನೆಲ್ಲ ಬೇಯಿಸಾಕ್ದಾಗ ಅದ್ರ ಸ್ಮೆಲ್ಗೆ ನಾಯಿಗಳು ಆಟೋಮೆಟಿಕ್ಕಾಗಿ ಬಂದುಬಿಡ್ತವೆ ಎಲ್ಲಿಂದಲಾರೂ. ಆ ಥರ ಆಗಿ ನಮ್ಮ ಜಮೀನಲ್ಲಿ ನಾಯಿಗಳು ಶುರುವಾಗಿದೆ. ನಾನು ಫಸ್ಟ್ ಸ್ಟಾರ್ಟಿಂಗ್ ಮಾಡಿದಾಗ ಟಗರು ಮರಿಗಳನ್ನ ಬಿಟ್ಕೊಂಡು ಬಂದಿದ್ದೆ. ಬಿಟ್ಕೊಂಡು ಬಂದಾಗ ನಾನು ಆವಾಗಲಿಂದನೂ ಒಬ್ಬಳೇ ಮೇಯಿಸೋದು. ನನ್ನ ಜೊತೆಗೆ ಅಂದರೆ ಇದು ನಮ್ಮ ಸ್ವಂತ ಜಮೀನಾಗಿರೋದ್ರಿಂದ ಬೇರೆಯವ್ರನ್ನ ಕರ್ಕೊಂಡ್ರೆ ಇಲ್ಲಿ ಗುಂಪಾಗಿ 1, 2 ಜನ, 3 ಜನ, 4 ಜನ ಹೀಗೆ ಗುಂಪಾಗಿ ಮುಳುಗಡೆ ಜಮೀನು ಅಂತ ಬರುತ್ತೆ. KRS ಬ್ಯಾಕ್ ವಾಟರಲ್ಲಿ ಕುರಿಗಳನ್ನ ಮೇಯಿಸ್ತಾರೆ. KRS ಬ್ಯಾಕ್ ವಾಟರಲ್ಲಿ KRS ನೀರು ಕಡಿಮೆ ಆದರೆ ಮಾತ್ರ ಜಾಗ ಇರುತ್ತೆ ಮೇಯ್ಸೋಕ್ಕೆ ಕುರಿಗಳನ್ನ. ಇಲ್ಲಾಂದರೆ ಕುರಿಗಳನ್ನ ಮೇಯ್ಸೋಕ್ಕೆ ಜಾಗ ಇರಲ್ಲ. ಯಾರಾದರೂ ಖಾಲಿ ಜಮೀನು ಇರುತ್ತಲ್ಲ ಸರೌಂಡಿಂಗ್ಸಲ್ಲಿ, ಅವ್ರ ಹತ್ರ ಮೇಯಿಸ್ತಾರೆ. ಅವರು ಕೂಡಲಿಲ್ಲ, ವಾಟರ್ ಪಂಪ್ ಸೆಟ್ ಏನಾದ್ರು ಇದ್ರೆ, ಬೆಳೆ ಬೆಳೆದಿದ್ರೆ ತುಂಬ ಕಷ್ಟ ಕುರಿಗಳನ್ನ ಮೇಯಿಸೋದು. ಆಮೇಲೆ ನಾನು ಮಕ್ಕಳುಗಳನ್ನ ನೋಡ್ಕೋಬೇಕಾಗಿರೋದ್ರಿಂದ, ಮಕ್ಕಳಿಗೆ ಊಟ ಟೈಮ್ಗೆಲ್ಲ ಕೊಡಬೇಕಾಗಿರೋದ್ರಿಂದ ಆಗೋದಿಲ್ಲ. ಮತ್ತು ಬೆಳಗಿನ ಟೈಮು ಮತ್ತು ಸಂಜೆ ಟೈಮು ಹಸುಗಳ ಕೆಲಸ ಇರುತ್ತೆ. ಹಾಲು ಕರಿಯೋದಾಗಿರ್ಬೋದು, ಡೈರಿಗೆ ಹಾಕೋದಾಗಿರ್ಬೋದು, ಅಲ್ಲಿಂದ ಬಂದು ಮಕ್ಕಳಿಗೆ ಪಾಠ ಹೇಳ್ಕೊಡೋದಾಗಿರ್ಬೋದು, ಎಲ್ಲ ಕೆಲಸ ಇರುತ್ತೆ. ಅದ್ರ ನಡುವೆ ನಾನು ಹೊರಗಡೆ ಬೇರೆಯವ್ರ ಜಮೀನಿಗೆ ಹೋಗಿ ಮೇಯ್ಸೋಕ್ಕಾಗಲ್ಲ. ಅವ್ರ ಗುಂಪಿನವರು ಟೈಮಿಂಗ್ಸ್ ಇರ್ತದೆ. ಬೆಳಗ್ಗೆ ಅವ್ರು ಹೋದಾಗ ನಾವು ಜೊತೇಲಿ ಹೋಗಬೇಕು, ಅವ್ರು ಬಂದಾಗ ಜೊತೇಲಿ ನಾವು ಬರಬೇಕು. ಹಂಗಾದರೆ ನನಗೆ ಹಾಲು ಕರೆಯೋಕ್ಕಾಗೋದಿಲ್ಲ, ಹಸುಗಳನ್ನ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ. ಹಸುಗಳಿಂದನೂ ನಮ್ಮ ಹೊಟ್ಟೆ ತುಂಬ್ತೈತೆ, ನಮ್ಗೆ ಅವೇ ಆಧಾರ. ಅದರಿಂದ ನಾವು ಒಂದು ಪ್ಲ್ಯಾನ್ನ ಮಾಡಿಕೊಂಡು ಈ ರೀತಿ ಮೇವನ್ನ ಚೆಲ್ಕೋತೀವಿ. ಯಾವಾಗ ಅಂದರೆ ಬಿಸಿಲಿರುತ್ತಲ್ವ, ಮೇವು ಯಾವಾಗ ಕಡಿಮೆ ಆಗುತ್ತಲ್ವ ಆವಾಗ. ನಮ್ಮದೇ ಅಲ್ಲಿ ಮಂಟಿ ಇದೆ, ನೋಡಿದ್ದೀರಾ ಅನಿಸುತ್ತೆ ನಮ್ಮ ವೀಡಿಯೋಗಳಲ್ಲಿ. ಮಂಟಿಗಳಿಗೆ ಬಿಟ್ಕೋತಿದ್ದೆ, ಅಲ್ಲಿ ಮೇವಿಲ್ಲ, ಮೇವು ಇವಕ್ಕೆ ಸಾಕಾಗ್ತಿಲ್ಲ. ಅದರ ಕಾರಣ ಮೇವು ಚೆಲ್ಕೊಂಡು ಮೇವಿಗೆ ಬಿಟ್ಕೋತೀವಿ. ಕುರಿ ಮೇಯಿಸೋದು ಏನು ಸುಲಭ ಅಲ್ಲ, ನಾಯಿಗಳ ಕಾಟ ಇದೆ ತುಂಬ. ಎಷ್ಟು ಕಷ್ಟದಲ್ಲಿ ಜೀವನ ನಡೀಬೇಕು ಅಂತ ದೇವರು ಬರ್ತಿದ್ದಾನೋ ಗೊತ್ತಿಲ್ಲ. ಜೀವನದುದ್ದಕ್ಕೂ ಬರೀ ಕಷ್ಟನೇ ಆಗೋಯ್ತು. ಕಷ್ಟ ಅಂತ ನಾನೇನು ಬೇಜಾರು ಮಾಡ್ಕೊಳ್ಳೋದಿಲ್ಲ. ನಾನು ನನ್ನ ಲೈಫನ್ನು ಬೇರೆಯವ್ರಿಗೆ ಕಂಪೇರ್ ಮಾಡಿದಾಗ ನನ್ನ ಲೈಫ್ ಈಸ್ ಸೂಪರ್, ಬೆಟರ್ ದ್ಯಾನ್ ಅವ್ರಿಗಿಂತ ನನಗೆ ನನ್ನ ಲೈಫು ಬೆಟರ್ ದೆನ್ ಆಗಿದೆ ಅಂತ ಅಂದ್ಕೊಂಡಾಗ ಮಾತ್ರ ನನಗೆ ಮನಸ್ತೃಪ್ತಿ ಇರುತ್ತೆ. ಅಯ್ಯೋ ಅವರಷ್ಟು ಡೆವಲಪ್ ಆಗೋದ್ರು, ಅವರಷ್ಟು ಇಂಪ್ರೂವ್ ಆಗೋದ್ರು, ನಾನು ಇನ್ನೂ ಇಲ್ಲೇ ಇದ್ದೀನಿ, ನನ್ನ ಜೊತೆ ಇದ್ದವರೆಲ್ಲ ಹಂಗಾದ್ರು ಹಿಂಗಾದ್ರು ಅಂತ ನಾನು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ನಾನು ಇಷ್ಟೂ ಮಾಡೋಕ್ಕಾಗೋದಿಲ್ಲ. ಇಷ್ಟೂ ಮಾಡೋಕ್ಕಾಗದಿದ್ದಾಗ ನನಗೆ ವಾಟ್ ಎ ಬೆನಿಫಿಟ್ ಆಫ್ ಮೈ ಡೆವಲಪಿಂಗ್ ಕಾನ್ಸೆಪ್ಟ್ ಏನೂ ಇರಲ್ಲ. ಅವರು ನೋಡಿ ಇವರು ನೋಡಿ ಹೊಟ್ಟೆ ಉರ್ಕೊಳ್ಳೋದ್ರ ಬದಲು ನಮ್ಮ ಕೈಲಾದದನ್ನು ನಾವು ಮಾಡ್ಕೊಂಡು, ನಮ್ಮ ಕೈಲಾದ ಕೆಲಸನ ಮಾಡಿಕೊಂಡು, ನಮ್ಗೆ ಆತ್ಮ ತೃಪ್ತಿ ಇರೋವಷ್ಟು ನಾವು ದುಡ್ಕೊಂಡು ತಿನ್ನಬೇಕೇ ಹೊರತು ಅತಿ ಆಸೆ ಮಾಡಬಾರ್ದು. ಅತಿ ಆಸೆ ಗತಿ ಕೇಡು. ಇನ್ನೊಂದು ವಿಷಯ ಏನಂದರೆ, ಬೇರೆಯವ್ರನ್ನ ನೋಡಿ ಹೊಟ್ಟೆ ಕಿಚ್ಚು ಪಡಬಾರ್ದು. ನಾನು ಕಲ್ತಿರೋ ಪಾಠ ಅದು. ನಾ ಮಾಡಿದ ಪಾಪ ನನಗೆ ಹೊರತು ಬೇರೆಯವ್ರಿಗಲ್ಲ. ಆಗ ಹೇಳ್ತಿದ್ರು, ಅಜ್ಜ ಮಾಡಿದ್ದೆಲ್ಲ ಮೊಮ್ಮಕ್ಕಳಿಗೆ ಅಂತ. ನಥಿಂಗ್ ಎಲ್ಸ್. ನಾವು ಮಾಡಿದ್ದು ನಮಗೆ ಹೊರತು ನಮ್ಮ ಮಕ್ಳಿಗಾಗಲಿ ನಮ್ಮ ಮೊಮ್ಮಕ್ಳಿಗಲ್ಲ. ಈಗ ಕಲಿಯುಗ ಎಟ್ ಪ್ರೆಸೆಂಟ್ ನಾವೇನು ಮಾಡ್ತೀವಿ, ನಾವು ಮಾಡಿದ ಊಟನ ಒಂದು ದಿವಸ ಅಷ್ಟೇ ಬೇರೆಯವ್ರಿಗೆ ಕೊಡೋಕ್ಕೆ ಸಾಧ್ಯ, 2 ದಿವಸ ಅಷ್ಟೇ ಪ್ರತಿದಿನ ನಾವು ಮಾಡಿದ ಅಡುಗೆನ ಬೇರೆಯವ್ರಿಗೆ ಬಡ್ಸೋಕ್ಕಾಗೋದಿಲ್ಲ. ಅದೇ ಥರ ನಮ್ಮ ಹೊಟ್ಟೆ ಉರಿ ಆಗಲಿ, ನಮ್ಮ ಹೊಟ್ಟೆ ಒಳಗಲ್ಲಿ ಕಿಚ್ಚಾಗಲಿ, ನಮ್ಮ ದ್ವೇಷನಾಗಲಿ ಪ್ರತಿದಿನ ಬೇರೆಯವ್ರ ಮೇಲೆ ಮಾಡೋಕ್ಕೆ ಹೋಗೋಕ್ಕೆ ಮುಂಚೆ ಅದು ಎಫೆಕ್ಟೆಡ್ ಆಗೋದೇ ನಮ್ಮ ಹಾರ್ಟ್ಗೆ. ನಾವು ಏನು
ಒಳಗಡೆ ಹೊಲಸನ್ನ ಏನು ಇಟ್ಕೊಂಡಿರ್ತೀವಲ್ವ ಅವ್ರಿಗೆ ಮಾತ್ರ ಆಗುತ್ತೆ. ನಾವು ಪ್ಯೂರ್ಲಿ ಹಾರ್ಟೆಡಾಗಿ ನಾವು ಏನೇ ಮಾಡಿದ್ರೂ ಏನೇ ವಿಶ್ ಮಾಡಿದ್ರೂ ಅದು ಒಂದು ಸೌಲಿರುತ್ತೆ, ನಮ್ಮ ಕಾಪಾಡುತ್ತೆ. ಪ್ಯೂರಾಗಿರಬೇಕು, ಹಾರ್ಟ್ಲಿ ತುಂಬ ಪ್ಯೂರಾಗಿರಬೇಕು. ಹಂಗಂತ 100% ಪ್ಯೂರ್ ಆಗಿರ್ತೀನಿ ಅಂದ್ಕೊಂಡು ಹೋದರೆ ನಿಜವಾಗ್ಲೂ ಜೀವನ ಆಗೋಲ್ಲ. ಒಂದಷ್ಟಾದ್ರೂ ಬುದ್ಧಿ ಕಲ್ತಿರಬೇಕು ಈ ಜನಗಳಿಂದ. ನೀವೆಲ್ಲ ರೈತರ ಮಕ್ಕಳಾಗಿದ್ದರೆ ನೀವೆಲ್ಲ ಹೇಗೆ ದನಗಳನ್ನ ಕುರಿಗಳನ್ನ ಮೇಯಿಸ್ತಿದ್ರಿ, ನಿಮ್ಮ ಜಮೀನಲ್ಲಿ ಹೇಗೆ ಮೇಂಟೈನ್ ಮಾಡ್ತಿದ್ರಿ ನಿಮ್ಮ ಶೆಡ್ಗಳು ಅಥವಾ ದನಗಳನ್ನ ಅಂತ ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು, ತುಂಬ ಧನ್ಯವಾದಗಳು.